ಮೊದಲನೇ ಪ್ರಶ್ನೆ, ಹನುಮಂತನ ತಂದೆಯ ಹೆಸರೇನು? ಆಪ್ಷನ್ ಎ ದಶರಥ, ಆಪ್ಷನ್ ಬಿ ಕೇಸರಿ, ಆಪ್ಷನ್ ಸಿ ಜನಕ, ಆಪ್ಷನ್ ಡಿ ಸುಗ್ರೀವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇಸರಿ. ಎರಡನೇ ಪ್ರಶ್ನೆ, ಹನುಮಂತನ ತಾಯಿಯ ಹೆಸರೇನು? ಆಪ್ಷನ್ ಎ ಅಂಜನಾ, ಆಪ್ಷನ್ ಬಿ ಕೌಶಲ್ಯ, ಆಪ್ಷನ್ ಸಿ ತಾರಾ, ಆಪ್ಷನ್ ಡಿ ಸೀತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಜನಾ. ಮೂರನೇ ಪ್ರಶ್ನೆ, ಹನುಮಂತನನ್ನು ವಾಯುಪುತ್ರ ಎಂದು ಏಕೆ ಕರೆಯುತ್ತಾರೆ? ಆಪ್ಷನ್ ಎ ಇಂದ್ರನ ಮಗ, ಆಪ್ಷನ್ ಬಿ ವಾಯುದೇವನ ಅನುಗ್ರಹದಿಂದ ಜನಿಸಿದಾತ, ಆಪ್ಷನ್ ಸಿ ಶಿವನ ಮಗ, ಆಪ್ಷನ್ ಡಿ ಬ್ರಹ್ಮನ ಮಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಯುದೇವನ ಅನುಗ್ರಹದಿಂದ ಜನಿಸಿದವ. ನಾಲ್ಕನೇ ಪ್ರಶ್ನೆ, ಹನುಮಂತನು ಯಾವ ದೇವರ ಅವತಾರ ಎಂದು ನಂಬಲಾಗಿದೆ? ಆಪ್ಷನ್ ಎ ವಿಷ್ಣು, ಆಪ್ಷನ್ ಬಿ ಶಿವ, ಆಪ್ಷನ್ ಸಿ ಗಣೇಶ, ಆಪ್ಷನ್ ಡಿ ಸೂರ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವ. ಐದನೇ ಪ್ರಶ್ನೆ, ಹನುಮಂತನು ಮೊದಲ ಬಾರಿ ಶ್ರೀರಾಮನನ್ನು ಎಲ್ಲಿ ಭೇಟಿಯಾದನು? ಆಪ್ಷನ್ ಎ ಅಯೋಧ್ಯೆ, ಆಪ್ಷನ್ ಬಿ ಲಂಕೆ, ಆಪ್ಷನ್ ಸಿ ಋಷಮುಖ ಪರ್ವತ, ಆಪ್ಷನ್ ಡಿ ಚಿತ್ರಕೂಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಋಷಮುಖ ಪರ್ವತ. ಆರನೆಯ ಪ್ರಶ್ನೆ, ಸೀತಾದೇವಿಯನ್ನು ಹನುಮಂತನು ಎಲ್ಲಿ ಕಂಡನು? ಆಪ್ಷನ್ ಎ ಅಶೋಕವನ, ಆಪ್ಷನ್ ಬಿ ಅರಮನೆ, ಆಪ್ಷನ್ ಸಿ ಸಮುದ್ರ ತೀರ, ಆಪ್ಷನ್ ಡಿ ಕಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕವನ. ಏಳನೇ ಪ್ರಶ್ನೆ, ಹನುಮಂತನು ಯಾವ ನಗರಕ್ಕೆ ಬೆಂಕಿ ಹಚ್ಚಿದನು? ಆಪ್ಷನ್ ಎ ಅಯೋಧ್ಯೆ, ಆಪ್ಷನ್ ಬಿ ವಿದಿಲೆ, ಆಪ್ಷನ್ ಸಿ ಲಂಕೆ, ಆಪ್ಷನ್ ಡಿ ಕಿಷ್ಕಿಂಧೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಂಕೆ. ಎಂಟನೇ ಪ್ರಶ್ನೆ, ಹನುಮಂತನು ಯಾವ ಪರ್ವತವನ್ನು ಹೊತ್ತು ತಂದನು? ಆಪ್ಷನ್ ಎ ಹಿಮಾಲಯ, ಆಪ್ಷನ್ ಬಿ ಗೋವರ್ಧನ, ಆಪ್ಷನ್ ಸಿ ದ್ರೋಣಗಿರಿ, ಆಪ್ಷನ್ ಡಿ ವಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋವರ್ಧನ. ಒಂಬತ್ತನೇ ಪ್ರಶ್ನೆ, ಸಂಜೀವಿನಿ ಔಷಧಿ ಯಾರಿಗಾಗಿ ತರಲಾಯಿತು? ಆಪ್ಷನ್ ಎ ರಾಮ, ಆಪ್ಷನ್ ಬಿ ಲಕ್ಷ್ಮಣ, ಆಪ್ಷನ್ ಸಿ ಭರತ, ಆಪ್ಷನ್ ಡಿ ಸುಗ್ರೀವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷ್ಮಣ. ಹತ್ತನೇ ಪ್ರಶ್ನೆ, ಹನುಮಂತನ ಇನ್ನೊಂದು ಪ್ರಸಿದ್ಧ ಹೆಸರು ಯಾವುದು? ಆಪ್ಷನ್ ಎ ಮಾರುತಿ, ಆಪ್ಷನ್ ಬಿ ಮಾಧವ, ಆಪ್ಷನ್ ಸಿ ಮುರಾರಿ, ಆಪ್ಷನ್ ಡಿ ಮಾಧವೇಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾರುತಿ.